ಹೊರಗಡೆ ಇರ್ತಕ್ಕಂಥವ್ರು ಒಳಗಡೆ ಬರಬೇಕು. ಹೊರಗಡೆ ಯಾರು ಇದ್ರೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಾಲ್ಮೀಕಿ ನಾಯಕ ಸಮಾಜಕ್ಕೆ, ವಾಲ್ಮೀಕಿ ನಾಯಕ ಸಮಾಜಕ್ಕೆ, ಪ್ರಸನ್ನಾನಂದ ಮಹಾಸ್ವಾಮೀಜಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಡಿ.ಕೆ. ಸಾಹೇಬ್ರಿಗೆ, ಸಿಎಂ ಆದ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ, ಕರ್ನಾಟಕ ಮೈಸೂರಿನ ಜಿಲ್ಲಾ ಪಂಚಾಯತಿ ದಯವಿಟ್ಟು ಸುಮ್ಮನೆ ನೀವು ಸುಮಾರು ನೀವು ಯಾರಿಗೂ ಸುಮ್ಮನೆ ಅಂತ ಹೇಳ್ಬೇಡಿ, ದಯವಿಟ್ಟು ಕರ್ನಾಟಕ ರಾಜ್ಯದ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಇವತ್ತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ, ಸತತವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ, ಮತ್ತೆ ಈ ರಾಜ್ಯದ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ನಿರಂತರ ಸಂಪರ್ಕ ಹೊಂದಿ ಏನು ಮೈಸೂರು ಚಾಮರಾಜನಗರ ಜಿಲ್ಲೆಯ ನಾಯಕ ಸಮಾಜದ ಹಿರಿಯ ಮುಖಂಡರಾದಂಥ ಎಸ್.ಸಿ. ಬಸವರಾಜರವರಿಗೆ MLC ಕೊಡಿ ಎಂದು ಮೌನ ಪ್ರತಿಭಟನೆ. ಈ ಮೌನ ಪ್ರತಿಭಟನೆಯಲ್ಲಿ ಏನು ಅಂತ ಹೇಳಿದ್ರೆ, ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ನಾಯಕ ಸಮಾಜಕ್ಕೆ BJPಯವರು ಕೂಡ ಒಬ್ಬ MLC ಸ್ಥಾನ ಕೊಟ್ಟಿದ್ರು, ಕಾಂಗ್ರೆಸ್ ಅವರು ಕೂಡ ಒಂದು MLC ಸ್ಥಾನ ಕೊಟ್ಟಿದ್ರು, ಹಾಗೆ ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ, JDS ಅವ್ರು ಕೊಟ್ಟಿದ್ರು. ಕಾಂಗ್ರೆಸ್ ಇಂದ ಇವರಿಗೆ MLC ಕೊಡಬೇಕು ಅಂತ ನಿರಂತರ ಹೋರಾಟ ಈ ಭಾಗದಲ್ಲಿ ಆವಾಗಲಿಂದ ಕೂಗಿದೆ. ನಾವು ನಮ್ಮ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎಲ್ಲೆಲ್ಲಿ ಹೋದ್ರು ಕೂಡ S.C. ಬಸವರಾಜನವರಿಗೆ ನೀವು MLC ಮಾಡಬೇಕು ಅಂತ ಹೇಳಿದ್ರು. ಈ ಸಾರಿ ಏನು ಗೊತ್ತಿಲ್ಲ, ಅನಿವಾರ್ಯವಾಗಿ ಅದು ವಿಳಂಬ ಆಗಿದೆ. ಮುಂದಿನ ಜುಲೈ ತಿಂಗಳಲ್ಲಿ ಬರುವಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಯವಿಟ್ಟು S.C. ಬಸವರಾಜನವರಿಗೆ MLC ಸ್ಥಾನ ಕೊಡಬೇಕು, ಈ ಭಾಗಕ್ಕೆ ಒಂದು ನಾಯಕತ್ವನ ನೀಡಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ಕತ್ತೀವಿ. ಸಮಾಜಕ್ಕೆ ಏನಾದರೂ ಅನ್ಯಾಯ ಆಗ್ತಾ ಇದೆಯಾ? ಯಾಕೆ ಅಂತ ನೀವು ಅನಿಲ್ ಚಿಕ್ಕಮಗಳೂರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರೆ ಅದು ಕೂಡ ಆಗಿಲ್ಲ. ಈಗ MLC ಕೊಡಬೇಕು ಅಂತ ಹೋರಾಟ ಮಾಡ್ಬೇಕಾಯ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಹೋರಾಟ ಮಾಡೋ ಉದ್ದೇಶ ಏನು? ಅಧಿಕಾರ ಸಿಗ್ಬೇಕು ಅಂತ. ಈ ಅಧಿಕಾರ ಸಿಕ್ಕಿಲ್ವಲ್ಲ, ಅದರಿಂದ ಇದು ಹೋರಾಟ. ಏನು ಅಂದ್ರೆ ನಮ್ಮೀಗ ಈ ಭಾಗದಲ್ಲಿ ಸಾಕಷ್ಟು ಎಲ್ಲಾ ಸಮುದಾಯಗಳ ನಡುವೆ ಒಂದು ಉನ್ನತ ಬಾಂಧವ್ಯ ಇಟ್ಕೊಂಡ್ರಂತ ವ್ಯಕ್ತಿ ಈ ಭಾಗದಲ್ಲಿ MLC ಆಗೋದ್ರಲ್ಲಿ ತಪ್ಪೇನಿದೆ? ಅವ್ರು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ, KPCC ಜನರಲ್ ಸೆಕ್ರೆಟರಿ ಆಗಿ, ಆಮೇಲೆ ಚಾಮರಾಜನಗರ ಭಾಗದಲ್ಲಿ ಉಸ್ತುವಾರಿನ ವಹಿಸ್ಕೊಂಡು, ಪಾರ್ಟಿ ವರ್ಕಲ್ಲಿ ಉಸ್ತುವಾರಿ ವಹಿಸ್ಕೊಂಡು, ಮತ್ತೆ ಅವರು ಸಾಕಷ್ಟು ಚಾಮರಾಜನಗರ ಜಿಲ್ಲೆನೆ ನಿರಂತರವಾಗಿ ದಿನ ಬೆಳಗ್ಗೆ ಎದ್ದಾದ್ರೆ ಪಕ್ಷ ಕಟ್ಟೋದು ಓಡಾಡೋರಿಗೆ ಕೊಟ್ಟಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತದೆ. ಆಗ ಅವ್ರ ಸಮಾಜದಲ್ಲಿ ಈಗ ನಮ್ದೇ ಆದ್ರೆ ಅಷ್ಟೇನೆ, ನಮ್ಮ ಸಮಾಜದಲ್ಲಿ ಒಂದು ಗೌರವ ಕೊಡ್ಬೇಕು ಅಂತ ಏನಂತ ಹೇಳ್ತಾರೆ. ಏನಾದ್ರು ಅಧಿಕಾರ ಇದ್ರೆ ಗೌರವ ಕೊಡ್ತಾರೆ, ಅಧಿಕಾರ ಇಲ್ಲ ಕೊಡಲ್ಲ. ಅಧಿಕಾರನ ಇವ್ರು ಕೊಡಿ ಅಂತ ಹೇಳ್ತಾರೆ. ಕಡೆಗಣಿಸೋ ವಿಚಾರ ಅಲ್ಲ. ಏನು ಅಂದ್ರೆ ಈಗ ಪಾರ್ಟಿಲಿ ಇವಾಗ ಸಿದ್ದರಾಮಯ್ಯ ಅವರು ಕೂಡ ಬದಲಾವಣೆ ಆದ ನಂತರ ಸಾಕಷ್ಟು ವ್ಯತ್ಯಾಸಗಳು ಆಗಿವೆ. ಮುಂದಿನ ದಿನಗಳಲ್ಲಿ ಜುಲೈ 17ಕ್ಕೆ ಒಂದು ಮುಂದಿನ ತಿಂಗಳಲ್ಲಿ ಇದೆ. ಹಾಗಾಗಿ ಆ ಒಂದು ಇದರಲ್ಲಿ ಇವ್ರನ್ನ ಕನ್ಸಿಡರ್ ಮಾಡಬೇಕು, ಅಂದ್ರೆ ಅವ್ರನ್ನ ಆ ಟೈಮಲ್ಲಿ ಅವ್ರಿಗೆ ಕೊಡಬೇಕು ಅಂತ ನಾನು ಹೇಳಿದ್ದೆ. ಕೊಟ್ಟಿಲ್ಲ ಅಂದ್ರೆ ಈಗ ಸಮುದಾಯದಲ್ಲಿ ಇನ್ನಷ್ಟು ಸಾಕಷ್ಟು ಈಗ ಪ್ರತಿಭಟನೆ ಪ್ರಾರಂಭ
ಪ್ರಾರಂಭ ಆಗಿದೆ. ಇನ್ನು ಮುಂದೆ ಈ ಧರಣಿ ಮೌನವಾಗಿದೆ. ನೆಕ್ಸ್ಟ್ ಉನ್ನತ ಮಟ್ಟದಲ್ಲಿ ಇನ್ನೂ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ ಅಂತ ಹೇಳಿ ಬಯಸ್ತಾರೆ. ಸರ್, ಈಗ ಮೌನ ಪ್ರತಿಭಟನೆ ಅಂತಂದ್ರೆ ಇಷ್ಟೊಂದು ಜನ ನೋಡಿದ್ರೆ ಇದೊಂದ್ಸಲ ಉಗ್ರ ಹೋರಾಟ ತರ ಕಾಣಿಸ್ತಾ ಉಗ್ರ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಪಕ್ಷನೇ ಅಲ್ವಾ, ನಮ್ಮ ಪಾರ್ಟಿನೇ ಅಲ್ವಾ, ಇಲ್ಲಿ ನಮ್ಮ ಪಕ್ಷ ನಮ್ಮ ಪಾರ್ಟಿ ಇರೋದ್ರಿಂದ ಇದು ಉಗ್ರ ಹೋರಾಟ ಅಂತ ಹೇಳಿಕ್ ಬಯಸಲ್ಲ. ಅವರ ಕಿಚ್ಚು, ಅವರ ನೋವು, ಅವ್ರ ಮೇಲಿರೋ ಅಭಿಮಾನನ ಈ ರೀತಿ ತೋರಿಸಿದ್ದಾರೆ. ಸಮುದಾಯದ ಎಚ್ಚರಿಕೆನ ಪಕ್ಷಕ್ಕೆ ಅಲ್ಲ, ಸಮುದಾಯದ ಎಚ್ಚರಿಕೆ ಕೂಡ ಆಗ್ಬೋದು, ಅನ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ಈಗ ಸಮುದಾಯಗಳೆಲ್ಲ ಮತ ನೀಡೋದೇನಕ್ಕೆ, ಒಂದು ಅಧಿಕಾರ ಕೊಡ್ಲಿ ಅಂತ. ಆ ಅಧಿಕಾರ ನೀವು ಕೊಡಿ, ಕಾಂಗ್ರೆಸ್ ಪಕ್ಷ ಅದನ್ನ ಮನವರಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಸಮಾಜದವ್ರಾಗ ಮಾತಾಡಿ. ಮೈಸೂರು ಪ್ರಾಂತ್ಯದ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು 5 ಜಿಲ್ಲೆಗಳಿಂದ ನಾಯಕ ಸಮಾಜದ ಸಾವಿರಾರು ಸಂಖ್ಯೆಯಲ್ಲಿ ಮಂಜುನಾಥ್ ಬೌದೂರು ಕ್ಷೇತ್ರದಿಂದ ಕಾಂಗ್ರೆಸ್ ಕಚೇರಿವರೆಗೆ ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ನಾವು ಮೆರವಣಿಗೆ ಮುಖಾಂತರ ಏನು ಮೈಸೂರು ಭಾಗದ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಹಾಗೂ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಎಸ್.ಸಿ. ಬಸವರಾಜರವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಹಕ್ಕೊತ್ತಾಯ ಪತ್ರವನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮುಖಾಂತರ ಏನು ರಾಜ್ಯದ ನಾಯಕರುಗಳಿಗೆ ಮತ್ತು ಕೇಂದ್ರ ನಾಯಕರುಗಳಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಸ್ವತಂತ್ರ ಬಂದ ದಿನದಿಂದಲೂ ಕೂಡ ಮೈಸೂರು ಪ್ರಾಂತ್ಯದ ನಾಯಕ ಸಮಾಜದವರಿಗೆ ಕಾಂಗ್ರೆಸ್ ಪಕ್ಷದಿಂದ ಇದುವರೆಗೂ ಕೂಡ ಯಾವೊಬ್ಬ ನಾಯಕನಿಗೂ ಕೂಡ ವಿಧಾನ ಪರಿಷತ್ ಸ್ಥಾನವನ್ನ ಕೊಟ್ಟಿಲ್ಲ. ಕಳೆದ 15 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಎಸ್.ಸಿ. ಬಸವರಾಜರವರು ಈ ಸಮಾಜದ ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನ ಸ್ವೀಕಾರ ಮಾಡಿ ಅವರು ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಅವರ ಒಂದು ಶ್ರಮ ಇದೆ. ಉಡುಪಿ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಂಘಟನೆ ಕಾರ್ಯದರ್ಶಿಯಾಗಿ ಇಟ್ಕೊಂಡವರು ಅಲ್ಲಿ ಅತಿ ಹೆಚ್ಚು ವಿಧಾನ ಪರಿಷತ್ ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಸ್.ಸಿ. ಬಸವರಾಜರವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ನಾವು ಎಲ್ಲ ಜಾತಿಯ ವರ್ಗದವರು, ಹಿಂದದವರು, ನಾಯಕ ಸಮಾಜದವರು, ದಲಿತ ಸಮಾಜದವರು ಎಲ್ಲರೂ ಕೂಡ ಒಗ್ಗೂಡಿ ಇವತ್ತು ನಾವು ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದೇವೆ. ಎಸ್.ಸಿ. ಬಸವರಾಜರವರಿಗೆ ವಿಧಾನ ಪರಿಷತ್ ಸ್ಥಾನವನ್ನ ಕೊಟ್ಟರೆ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಂತು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಾವು ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಮೈಸೂರು ಪ್ರಾಂತ್ಯದಲ್ಲಿ ಏಕೈಕ ಶಾಸಕರಾಗಿರ್ತಕ್ಕಂಥ ನಮ್ಮ ಜನಾಂಗದ ಅಸ್ಮಿತೆ ಏನು ದಿವಂಗತ ಚಿಕ್ಕಮಾದು ಸಾಹೇಬ್ರವರ ಸುಪುತ್ರ ಆಗಿರ್ತಕ್ಕಂಥ ಅನಿಲ್ ಚಿಕ್ಕಮಾದು ಅವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ಬರ್ತದೆ. ಏನು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರ್ತಕ್ಕಂಥ 15 ಸ್ಥಾನಗಳಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಸಂಘಟನೆ ಮಾಡಿ ಇವತ್ತು 15 ಸ್ಥಾನಗಳಲ್ಲಿ 14 ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕ ಸಮಾಜ ಗೆಲುವನ್ನು ಕೊಟ್ಟು ಕೊಡುಗೆಯಾಗಿ ನೀಡಿದ್ದೇವೆ. ಆದ್ರಿಂದ ಇವತ್ತು ನಮ್ಮ ಸಮಾಜದ ಹಕ್ಕೊತ್ತಾಯವನ್ನ ನಾವು ಮಾಡಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಏನು ಇವತ್ತು ನಾಯಕ ಸಮಾಜದ ಒಂದು ಬೇಡಿಕೆ ಇದೆ ಅದನ್ನು ಈಡೇರಿಸಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇನೆ. ನೀವು ಶಾಂತಿಯುತ ಅನ್ನೋದಿದ್ರೆ ಶಾಂತಿಯುತವಾಗಿ ಇರಲಿಲ್ಲ, ಉಗ್ರ ರೂಪದಲ್ಲಿತ್ತು. ಉಗ್ರ ಅಂತಂದ್ರೆ ಹೇಗಿರುತ್ತೆ ಸರ್? ಅಲ್ಲ, ನಾವು ಇವತ್ತು ಕಾಂಗ್ರೆಸ್ನ ಕಟ್ಟಾಳುಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ ನಾವು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಕೇಳೋ ಅಧಿಕಾರ ನಮಗಿದೆ. ನಾವು ಈಗ ಶಾಂತಿಯುತವಾಗಿ ಇವತ್ತು ನಾವು ಮೆರವಣಿಗೆ ಮುಖಾಂತರ ಬಂದು ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತೆ ಈ ರಾಜ್ಯದಲ್ಲಿ ಅಂದ್ರೆ ಇವತ್ತು ಎಸ್.ಸಿ. ಬಸವರಾಜರವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಬೇಕು, ಅನಿಲ್ ಚಿಕ್ಕಮಾದುರವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಅದೇ ರೀತಿ ಮೈಸೂರು ಭಾಗದ ಅನೇಕ ನಾಯಕ ಸಮಾಜದ ಮುಖಂಡರುಗಳಿದ್ದಾರೆ, ಅವ್ರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು ನಿರ್ದೇಶಕ ಸ್ಥಾನಗಳನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ನಮ್ಮ ಹಕ್ಕೊತ್ತಾಯವನ್ನ ರಾಜ್ಯದ ನಾಯಕರುಗಳಿಗೆ ಮತ್ತು ರಾಷ್ಟ್ರದ ನಾಯಕರುಗಳಿಗೆ ನಾವು ಮನವಿಯನ್ನ ಮಾಡ್ತೇವೆ.
ಸರಿ ಸರ್, ಈಗ ಇವತ್ತು ಏನು ಪ್ರತಿಭಟನೆ ಮಾಡುವ ಉದ್ದೇಶ ಏನು ಸರ್? ಇವತ್ತಿನ ಪ್ರತಿಭಟನೆ ಏನು ಅಂದ್ರೆ, ನಮ್ಮ ನಾಯಕರಾದ ಹಿರಿಯರಾದ ಎಸ್ ಸಿ ಬಸವರಾಜರವರು ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಸೇವೆ ಮಾಡಿದ್ದಾರೆ ಮತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವ್ರಿಗೆ MLC ಕೊಡಬೇಕು ಅಂತ ಇಡೀ ನಾಯಕ ಸಮಾಜದಿಂದ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ, ಕೊಡಗು ಜಿಲ್ಲೆಯಿಂದ ಬಂದು ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ MLC ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಕ್ಕೆ ಕಾಂಗ್ರೆಸ್ ಆಫೀಸ್ಗೆ ಹೋಗ್ತಾ ಇದೀವಿ. ಸರ್, ಈಗ ಪಕ್ಷಕ್ಕೆ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದಿಂದ? ಯಾಕಂದ್ರೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದೆ, ಸಚಿವ ಸ್ಥಾನ, ಬಟ್ ಯಾವ್ದನ್ನು ಪರಿಗಣಿಸಂಗೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್. ನಿಜ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದನೇ ಶಾಸಕರುಗಳು ಆಯ್ಕೆ ಆಗಿರೋದು. ಬಿಜೆಪಿಯಿಂದ ಒಂದಿಬ್ರು ಇರ್ಬೋದು, ದಳದಿಂದ ಒಬ್ರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನಾಯಕ ಜನಾಂಗ ಕಾಂಗ್ರೆಸ್ ಅನ್ನು ಬೆಂಬಲಿಸಿದೆ. ಈ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನಿಲ್ ಚಿಕ್ಕಮಾದೂರ್ ಅವರಿಗೆ ಮತ್ತು ಎಸ್ ಸಿ ಬಸವರಾಜ್ ಅವರಿಗೆ MLC ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನ ನಾಯಕ ಜನಾಂಗದವರು ತಿರಸ್ಕಾರ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ಸತಿ ಅನಿಲ್ ಚಿಕ್ಕಮಾದೂರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಎಸ್ ಸಿ ಬಸವರಾಜ್ ಅವರಿಗೆ MLC ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಈಗ ಎಸ್ ಟಿ ಕಟದಲ್ಲಿ ಏನು ಸಚಿವರಾಗ್ತಾ ಇದ್ದಾರೆ, ಅದೆಲ್ಲ ಪ್ರಭಾವಿಗಳ ಪಾಲಾಗ್ತಾ ಇದೆ. ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿರುವಂತ ನಾಯಕರಿಗೆ ಆಗ್ತಾ ಇಲ್ಲ ಅನ್ನೋ ಕೂಗಿದೆ ಸರ್. ಖಂಡಿತ ಎಲ್ಲೂ ಕೊಟ್ಟರು ತಪ್ಪಿಲ್ಲ ನಾಯಕ ಜನಾಂಗಕ್ಕೆ, ಆದ್ರೆ 5 ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ನಾಯಕರಿಗೆ. ಈ 5 ಜಿಲ್ಲೆಯಲ್ಲಿ ಕೊಡಬೇಕು ಅಂತ ನಮ್ಮ ಒತ್ತಾಯ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದವ್ರೆ, ಸೇವೆ ಮಾಡೋರೆ, ಅವ್ರು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ, ಕೊಡಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡ್ತಿದ್ವಿ. ಬಸವರಾಜನವರು 20-30 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಜೊತೆಗಿದ್ದಾರೆ, ತಮ್ಮನ ರೀತಿ ಇದ್ದಾರೆ. ಅವ್ರಿಗೆ ಈ ಸತಿ MLC ಸ್ಥಾನ ಸಿಗ್ಬೇಕು ಅಂತ ನಮ್ಮ ನಾಯಕ ಜನಾಂಗದಿಂದ ಒತ್ತಾಯ ಮಾಡ್ತೀವಿ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಕೊಟ್ಟಿಲ್ಲ ಅಂದ್ರೆ ಇಡೀ ನಾಯಕ ಜನಾಂಗಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ನಾವು ಎಲ್ಲೂ ಕೂಡ ಕಾಂಗ್ರೆಸ್ಗೆ ವೋಟ್ ಕೇಳಕ್ಕಾಗಲ್ಲ. ಯಾಕಂದ್ರೆ ಇದೇ ರೀತಿ ನೋಡಬಹುದು, ಈಗ ಒಂದು 5 ವರ್ಷದ ಹಿಂದೆ ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಬಿಜೆಪಿಯವರು, ಅವ್ರಿಗೆ ಕೊಳ್ಳಿಲ್ಲ. ಆಗ ಇಡೀ ರಾಜ್ಯದಲ್ಲಿ ನಾಯಕ ಜನಾಂಗ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರು. ಇದೇ ಸಾಕು ಗುರುತಿಗೆ. ಈ ಸತಿ ಬಸವರಾಜನವರಿಗೆ MLC ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮತ್ತು ಅನಿಲ್ ಚಿಕ್ಕಮಾದೂರ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನ ಬಹಳ ಕಷ್ಟ ಆಗುತ್ತೆ. ನಾವು ಕ್ಯಾನ್ವಾಸ್ ಮಾಡೋದಾಗ್ಲಿ, ವೋಟ್ ಕೇಳೋದಾಗ್ಲಿ ಬಹಳ ಕಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಸತಿ MLC ಕೊಡಬೇಕು ಬಸವರಾಜನವರಿಗೆ, ಅನಿಲ್ ಚಿಕ್ಕಮಾದೂರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ.